ಚಡ್ಡಿ ಅಲ್ಲ ಭಾರಿ ನಂಬರ್ 1 ಚಡ್ಡಿ ಐತಿ. ಪ್ಯಾಂಟ್ ಜೀನ್ಸ್ ಪ್ಯಾಂಟಿನ ಚಡ್ಡಿ ಇದೆ. ಚಡ್ಡಿದ ಒಂದು ಗತ್ತ ಹರಕ್ ಚಡ್ಡಿ ಸಿದ್ಧ ಏನ್ ಮಾಡಕಂತೀಲಿ? ಏ ಸಿದ್ಧ ಹಂಗ್ಯಾಗ ಬರಾಕಂತಿಲಿ ಅಂದ್ರೆ ಪುಚ್ಚಿ ಮಾಡ್ಕೊಂತ ಬರಾಕಂತ ಬಿಟ್ಟಿಯಲ್ಲ ಹರಕ್ ಚಡ್ಡಿಗೆ ಮಾಡ್ಕೊಂತ ನಡ ಅಂತಾಗ ಹರಕ್ ಏನ್ ಮಾಡಿಲ್ಲ ನಂದು ಚಡ್ಡಿ ಅಂದ್ರೆ ಎಲ್ಲಾರ್ಗು ವಿಸ್ತರಿಸ್ಕೊಂತ ಬರಾಕತ್ತೇನೆ. ನಂದು ಹರಕ ಚಡ್ಡಿ ಹಂಗೈತೆ ಅಂತೇಳಿ ನಿನಗೆ ಹೆಂಗ್ ಗೊತ್ತೈತಿ? ಆಯ್ತು ಬಿಡು ಪಾಸಿದಪ್ಪ, ದೊಡ್ಡ ನಮಸ್ಕಾರ. ಏನಿಂತ ಹರಕ್ ಚಡ್ಡಿ ಸಮಸ್ಯೆ? ನಿನ್ನ ಹರಕ್ ಚಡ್ಡಿ ಸವಾಸ ಸಾಕು ಸಾಕು ಬ್ಯಾಡು ಇರ್ಲಿ. ನನ್ ಚಡ್ಡಿ ಬಗ್ಗೆ ಬಾಳ ತಿಳ್ಕೊಬೇಕ. ವಿಸ್ತರಿಸಿ ಹೇಳಿದ್ರ ನಮ್ಗೆ ಗೊತ್ತಾದಿತ್ತು. ಹಂಗೆಲ್ಲ ವಿಸ್ತರಿಸಿ ಹೇಳುವಂತದ್ದು ಅಲ್ಲದು. ಅದ್ರ ವ್ಯಾಲ್ಯೂವ ಒಂದು ರೇಂಜಿಗೆ ಐತಿ. ಅದ್ರ ಬಗ್ಗೆ ತಿಳ್ಕೊಬೇಕ. ಅದಕ್ಕ ಹರಕ್ ಚಡ್ಡಿ ಅನ್ನೋದು. ಅದಕ್ಕೆ ಹರಕ್ ಚಡ್ಡಿ ಹಿಂಗೈತಿ ಸ್ಟೋರಿ. ಸ್ವಲ್ಪ ಹೇಳಿ ನಾವು ಕೇಳ್ತೇವೆ ಹಂಗಾರ ಬಾಳಕತ್ತದ ವಿಸ್ತರಿಸಿದ್ರ. ಹೇಳು ಮಾರ ಹರಕ್ ಚಡ್ಡಿ ನಾವು ಬರೀ ದಿವಸ ಬರೀ ಮಂದಿ ಹೇಳುದು ಕೇಳಿ ಸಾಕಾಗ್ಬಿಟ್ಟೈತಿ. ಹರಕ್ ಚಡ್ಡಿ ಹೇಳ್ರಿ ಹೇಳದ್ರದ್ದು ನಿನಗ್ ಬಾಳ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಅಲ್ಲಿ ಒಬ್ಬ ಅದಾನ ನಮ್ಮ ಅಣ್ಣ. ಅವನು ಕೇಳ ನಿನಗೆಲ್ಲ ಗೊತ್ತಾಗತ್ತೆ. ಅದೇ ನಮ್ಮ ಬಾಯಿ ಹೇಳುವಂತದಲ್ಲಿ ಅಷ್ಟು ಸುಲಭ ಅಲ್ಲದ. ನಿನಗ್ ಗೊತ್ತಿಲ್ಲ. ಅಲ್ಲಿ ಕೇಳಿ ತಿಳ್ಕೊ ಆಮೇಲೆ ಮಾತಾಡ್ಬೇಕು. ಅಲ್ಲೇ ಕೇಳಕ್ ಬಂದ್ರ ಮಣ್ಣು ಅಂತ ಅಲ್ಲೇ ಕೇಳ್ಬೇಕ. ಏನ ಹರಕ್ ಚಡ್ಡಿ ಇದಾವ ನಾವು ಸ್ಟೋರಿ ಹೇಳ್ಬಾ. ಇವ್ದು ಹಂಗ ಚಲೋ ಮಾಡಿಬಿಟ್ಟಾನ ಹರಕ್ ಚಡ್ಡಿ ಅಂತ. ನೀ ಗೊತ್ತಿಲ್ಲ ಅವಂಗ ಏನ್ ಬರ್ತಿ ಈ ನಮ್ಮ ಸೀಟ್ನಾಗ ಎದಕ್ ಬರಾಕತ್ತಿ? ಅಂತದ್ ಏನ್ ಮಾಡಿ ನಾವ ಹರಕ್ ಚಡ್ಡಿ ಅನ್ಕೋತ ಬರ್ತೀರ. ನನ್ ತಲೆ ಕೆಡ್ಸೋಡ ಸುಮ್ಮನೆ ಹೋಗ. ಏನ್ ತಪ್ಪು ತಿಳ್ಕೊಬೇಡ. ಅವಂದ ಊರಾಗೆಲ್ಲ ಸುದ್ದಿ ಎದ್ದು ಬಿಟ್ಟಂತಲ್ಲಿ ಹರಕ್ ಚಡ್ಡಿ ಸಿದ್ದಿ ಅಂತಂದ. ಅದಕ್ಕೆ ಅವಂದು ಕೇಳಿದ್ರೆ ನಮ್ಮ ಅಣ್ಣಗೆ ಕೇಳುಂಬಾ ಅಂತಂದಲ್ಲಿ. ಅದಕ್ಕೆ ಬಾಪ ನಿಮ್ಮ ಮನೆ ಹೊಲ್ದಾಗ ಅದ ನಾ ಕೇಳುಂಬಾ ಅಂತಂದ. ಅದಕ್ಕೆ ನೀನು ಕೇಳಕ್ ಬಂದೇವಿ. ಇಲ್ಲಿ ಸ್ವಲ್ಪ ಹೇಳುವ ಮಾರ ಹಂಗೆ ಸಿಟ್ಟಾಗಬೇಡ. ಅದೊಂದು ದೊಡ್ಡ ಸ್ಟೋರಿ ಐತಿ ಅಪ್ಪ. ಅದಕ್ಕೆ ಹೆಂಗೆ ಹೇಳ್ಬೇಕು ನನಗೆ ಅರ್ಥನ ಆಗೋದು. ಆದ್ರೂ ನೀ ಇಷ್ಟು ಕೇಳತ್ತೆ ಅಂತ ಹೇಳ್ತೇನೆ ಬಾಪ. ಬಾರಲ್ಲಿ ಅಪ್ಪ ಹೇಳ್ತೇನೆ ಬಾ. ಹರಕ್ ಚಡ್ಡಿ ಸಿದ್ಧ ಬಾಲಿ ಬನ್ನಿ ಇಲ್ಲೇ ಬಂದ ಬಿಟ್ಟು ನೋಡಿ. ಅದೊಂದು ದೊಡ್ಡ ಸ್ಟೋರಿ ಇದೆಯಾ ನಿಮ್ಮ ಹರಕ್ ಸಿದ್ದಂದ ಹರಕ್ ಚಡ್ಡಿ ಹರಕ್ ಚಡ್ಡಿ ಸಿದ್ದಂದ. ಅದು ಯಾರ ಮುಂದೆ ಹೇಳಲ್ಲ ಅಂದ್ರೆ ಹೇಳ್ತೇನೆ ನಾನು. ಹೇಳೋದು ಲೋಪ ನಾನು ಕೇಳ್ಬೇಕನ್ನೋದು ಭಾಳ ಆಯ್ತು. ಒಂದು ಸ್ಟೋರಿ ನಡ ನೀ ಮತ್ತೆ ಅದ್ರಾಗ ಯಾರ ಮುಂದೆ ಹೇಳ್ತೀಯ? ಹಂಗೆ ಹೇಳ್ತೇನೆ ಬಾಯ್ಲಿ. ನಾವ್ ಏನ್ ಮಾಡಿದ್ ಗೊತ್ತನ? ಮೊನ್ನೆ ಹಬ್ಬ ಬಂತಲ್ಲ ಯಾವ್ದದ ದೀಪಾವಳಿ. ದೀಪಾವಳಿ ದಿವಸ ಏನ್ ಮಾಡಿದ್ ಗೊತ್ತ? ನಾವು ಹೊಸ ಪ್ಯಾಂಟ್ ಜೀನ್ಸ್ ಹೊಸ ಅಂಗಿ ಹಾಕೊಂಡ ಒಂದ್ ಹುಡುಗಿ ಲವ್ ಮಾಡ್ತಿದ್ ನಾವ. ಯಾವ್ದ್ರಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ ನಾವ. ಮಾಡೋಬೇಕಾದ್ರೆ ದಿನ ಅಲ್ಲಿ ಅಪೋಸಿಟ್ ಮನೆ ಮಿಸ್ತ್ರಿ ಮಗಳ ನೈಕಿ ಮತ್ತೆ ನನಗೂ ಗೊತ್ತಿಲ್ಪ ಅದ ಯಾರ ಅನ್ನೋದ. ಮಾಡ್ತಿದ್ ನಾವ. ಪ್ರಪೋಸ್ ಮಾಡೋಕಂತ ದೀಪಾವಳಿ ಮಾಡ್ತಿದ್ವಿ. ಸೋಯನ ಆರ್ತಿ ತೊಗೊಂಡ್ ಹೊಂಟಿದ್ರಲ್ಲ ಅಲ್ಲಿ ಹೋದಾಗ ಹೋಗಿ ಆಕಿ ಪ್ರಪೋಸ್ ಮಾಡೋಕಂತ ಹೋಗ್ಯಾನ. ಅದು ಎಂತ ಶಾಣೆ ಇದ್ದ ನಿಮ್ಗೆ ಗೊತ್ತನ? ಎಕ್ಸೆಲ್ ಇಲ್ಲ ಅವ್ನ ಮಲ್ಯಾಗ ಒಂದು ಎಕ್ಸೆಲ್ ಗಾಡಿ ಇತ್ತು, ಅದನ್ನ ತಗೊಂಡೋಗಿದ್ದಾನ. ಆ ಎಕ್ಸೆಲ್ ಯಾರು ಗೊತ್ತನ? ಆ ಮಿಸ್ತ್ರಿ ಕೊಟ್ಟಿದ್ದದ ಅವ್ರ ಅಪ್ಪಂದ. ಆ ಗಾಡಿ ಹೋಗ್ಬಿಟ್ಟನ ಪ್ರಪೋಸ್ ಮಾಡಕ. ತೊಗೊಂಡೋಗ್ಯಾನ. ತೊಗೊಂಡೋಗಿ ನಿಂದಿರ್ಸ್ಯಾನ. ಆಕಿ ಮುಂದೆ ಹೋಗಿ ನಿಂದಿರ್ಸಿ ನಾನು ಇಲ್ಲಿ ಲವ್ ಮಾಡತ್ತೀನಿ ಅಂತ ಮಾತಾಡಂತವ. ಇಲ್ಲಪ್ಪ ನನಗ ಇದು ಎಕ್ಸೆಲ್ ಇದ್ರ ಬೇಡ, NS 200 ಬೈಕ್ ತೊಂಬ, ನಾನು ಇಲ್ಲಿ ಲವ್ ಮಾಡ್ತೀನಿ ಅಂದಳಂತ. ಯಾಕಂತ ಕೇಳಿದ್ರೆ ಆಕಿ NS 200 ಅಂದ್ರ ಪ್ರೀತಿ ಅಂತ. ಅದಕ್ಕೆ ಇವ ಏನ್ ಮಾಡ್ತೀವಿ ಮತ್ತೆ ಇವ್ ಕಡೆಕಿಲ್ಲ. ಆಕಿ ನೀ ಎಕ್ಸೆಲ್ ತಂದಿ ನಿನ್ಗೆ ಬರಲ್ಲ ಹಂಗೆ ಹಿಂಗೆ ಅಂದಾಳಂತ. ಸಿಟ್ಟಿಗೆತ್ತ ನೀವ ಸಿಟ್ಟಿಗೆತ್ತ ವಾಪಸ್ ಬಂದ್ರ ಆತಂತ ಎಕ್ಸೆಲ್ ಸ್ಟಾರ್ಟ್ ಮಾಡಕ ಇಕ್ಕಿ ಕೊಡ್ದಾನ. ಹೊಡಿತಾನ ಸ್ಟಾರ್ಟ್ ಇಲ್ಲದ ಮತ್ತೊಟ್ಟ ಬೇಸ್ತಿ ಆಗೈತಂತಂದ ಫುಲ್ ಜೋರ್ ಅಕ್ಕಿ ಕೊಡ್ದಾನ. ಸ್ಟಾರ್ಟ್ ಆಗುತ್ತಾನ. ಅಲ್ಲಿ ಸೈಡ್ ಕೊಂಕ್ ಇರ್ತದಲ್ಲ ಸಿಕ್ಕ ಪ್ಯಾಂಟ್ ಚರ್ರ ಅಂತ ಇಲ್ಲಿ ಮಠ ಹರಿದ್ ಬಿಡ್ತದ. ಹರಿತಾನ ಏನ್ ಮಾಡ್ತೀಯ? ನನಗೂ ಗೊತ್ತಿದ್ದಿಲ್ಲ ಈ ವಿಷಯ. ಅಲ್ಲಿ ಅವ್ರು ನಡ್ದಿದ್ದು ನನಗೆ ಹೆಂಗ್ ಗೊತ್ತಂತ ನೀ ಯೋಚನೆ ಮಾಡತ್ತಿರೋಕ. ಅದೇನಾತ ಗೊತ್ತನ? ಹಂಗ ಹರಿತಾನೆ. ನೀವು ಅಲ್ಲೇ ಪ್ಲೇಟ್ ತೊಗೊಂಡ್ ಕಟ್ ಮಾಡಿ
ಎರಡು ಕಟ್ ಮಾಡ್ಕೊಂಡು ಊರಿಗೆ ಬಂದಾನ. ಸೈಡಿಂದ ಹರಿದಿತ್ತಾನೆ ಪ್ಯಾಂಟ್ ಒಂದೇ ಸೈಡ್ ಹರಿದಿದ್ದಕ್ಕೆ ಎರಡು ಸೈಡ್ ಕಟ್ ಮಾಡ್ಕೊಂಡು ಅಲ್ಲೇ ಹರ್ಕೊಂಡು ಬಂದಾನ. ಊರಾಗ ಬರ್ತಾನೆ ಇವ್ನ ಹೆಂಗ್ ಹರಿತು ಇವ್ನ ಹೆಂಗ್ ಹರಿತು. ಹೋಗ್ಬೇಕಾರೆ ಚಲೋ ಪ್ಯಾಂಟ್ ಹಾಕೊಂಡ್ ಹೋಗಿದ್ದ, ಬರೋಬೇಕಾರೆ ಪ್ಯಾಂಟ್ ಕಟ್ ಮಾಡ್ಕೊಂಡ್ ಬಂದ ಅನ್ನತ್ತಿದ್ರು ಊರಾಗ ಎಲ್ಲಾರು ಹಂಗ ಅನ್ನೋದಕ್ಕೆ ಇವ್ ತಲೆ ಕೆಟ್ಟ ನನಗೂ ಯೋಚನೆ ಬಂತಪ್ಪ, ಏನಪ್ಪ ಇವ ಸಿದ್ದಪ್ಪ ನನಗೂ ವಿಚಾರ ಮಾಡೀನಿ, ಏನು ಬರ್ಲಿಲ್ಲ. 2 ದಿವಸ ಆಯ್ತು ನನಗೆ ವಿಷಯ ಮುಟ್ತ. ಅವಾಗ ಯಾರದ ನಮ್ ಸುನಿಲಣ್ಣ ದೊಡ್ಡನ ಅವ್ನ ಲವರ್ ಇವ್ನ ಲವರ್ ಫ್ರೆಂಡ್ ಅಂತ. ಆಕಿ ಅವ್ನ ಫೋನ ಚಲಿಲ್ಲ ಅಂತ, ಅಲ್ಲೇ ಪ್ರಪೋಸ್ ಮಾಡ್ಬೇಕು. ಆಕಿ ಬಾಜುದ್ಲಂತ. ಅವ ಇದು ಮಾಡ್ಬೇಕಾರ ಪ್ಯಾಂಟ್ ಹರಿದಿದ್ದಕ್ಕೆ ಆಕಿ ಮುಂದೆ ಬೇಸ್ತಿ ಆಗ್ಬಾರ್ದಂತ ಬ್ಲೇಡ್ ಕಟ್ ಮಾಡ್ಕೊಂಬಂದಾನಂತ. ಅದಕ್ಕೆ ಆ ಸುನೀಲ್ ಒಂದಿಟ್ಟ ತೊಗರ್ ಮಾತಾಡ್ತಾನಲ್ಲ, ಅದಕ್ಕೆ ಸಿದ್ಧ ಹರಕ್ ಚಡ್ಡಿ ಹರ್ಕೊಂಬಂದು NS200ದಾಗ ಇದು ಮಾಡ್ಕೊಂಡು ಅನ್ಕೊಂಡ್ರಾಗ ಅವ್ನು ದೊಡ್ಡದಾಕದಂತಂದ ಅವ್ ಶಾರ್ಟ್ಕಟ್ ಹರಕ್ ಚಡ್ಡಿ ಸಿದ್ಧ ಅಂತ ಪಬ್ಲಿಕ್ ಮಾಡ್ಬಿಟ್ಟಾನ. ಇವಾಗ 1-2 ಸತ ಹರಕ್ ಚಡ್ಡಿ ಸಿಟ್ಟು ಬಂದತ್ತ. ಹಂಗ ಎಲ್ಲಾರು ಹೋದ್ರು ಇವ್ ರೂಢಿ ಆಗ್ಬಿಟ್ಟತ್ತ. ಈಗ ಖುಷಿ ಆಗಕತ್ ಬಿಟ್ಟತ್ತ ಹರಕ್ ಚಡ್ಡಿ ಅಂದ್ರ. ದಿನ ಹಾಕೊಂಡು ಅವನು ಏನ್ ಪಬ್ಲಿಸಿಟಿ ತೊಗೊಂತಾನ. ನೀವು ಓನ್ಯಾಗ ಅಡ್ಡಾಡ್ಬೇಕಾರೆ ಎಲ್ಲ ಹರಕ್ ಚಡ್ಡಿ ಸಿದ್ಧ ಅನ್ಕೊಂತಾರ. ಬೇಕಾರೆ ಬಾಯ್ಲಿ ಇಲ್ಲಿ ಅದಾನಲ್ಲ ಕೇಳೋನ್ ಬಾಯ್ಲಿ ಅವನು. ಗೊತ್ತಾತಪ್ಪ ಅನ್ನೊಂದು ಸ್ಟೋರಿ ಹೆಂಗೈತಿ ಮತ್ತ ಯಾರಿಗ ಹಾಕೋಡ್ ಮತ್ತ ಹಗರ ಬಗರ ಐತಿ ನಿನ್ನ ಸ್ಟೋರಿ ಅದ. ಎಷ್ಟೊಂದು ತನಕ ನಿಮ್ಮ ಮಣ್ಣು ಹೇಳುದು ಕೇಳುದು ನೋಡಿ ಬಿಟ್ರ ಅವನ ಅಡ್ಡ ಏನ ಹಗರ ಬಗರ ಇಲ್ಲ ಅನಿಸ್ತು ಬಿಡ ನನಗೆ. ನೀ ಏನ ಸಾಮಾನ್ಯ ಇಲ್ಲ ಬಿಡಿ ನೀನು. ನೀ ಎಲ್ಲ ಗುಡಪ್ ಕೊಡೋದು ನೋಡಿ ಬಿಟ್ರ ಅವನು ನಿಂದ ಎಲ್ಲ ದೊಡ್ಡ ಡಿಮ್ಯಾಂಡ್ ಐತಿ ಬಿಡೋದು ನಾ ಅನ್ಕೊಂಡ್ರೆ ನೀ ಹೋಗಿ ಅವನು ಅಡ ಒಂದು ಎಕ್ಸೆಲ್ ಗಾಡಿ ತೊಗೊಂಡು ಅಕ್ಕಿ ಮುಂದೆ ಚಡ್ಡಿ ಹರ್ಕೊಂಬಂದಿ ಪ್ಯಾಂಟ್ ಹರ್ಕೊಂಬಂದಿ ಅಂತ ಅಂದ್ರೆ ಅವನು ಅಡ ನಡೆ ಭಾಳ ದೊಡ್ಡದೈತಿ ಸ್ಟೋರಿ. ಸ್ಟೋರಿ ನೋಡಿ ಕೇಳಿ ನಾನು ಮಾಡ ಏನು ಹಿಂಗೆ ಇಷ್ಟ ಇರ್ಬೇಕು ಬಿಡ ಅಂತ ನಾ ಮಾಡಿದ್ಯಾ. ನಿಮ್ಮ ಮನೆ ಕೇಳೋದು ನೋಡಿ ಅವನು ನೋಡ ಸ್ಟೋರಿ ಕೇಳಿ ಅವನು ದೊಡ್ಡದಾಗಿ ಕೊಡಿದ್ವಿ ಸ್ಟೋರಿ. ಇದನ್ನೇನಿಲ್ಲ ನಾಕಿದ್ದು ಬಿಡೋದಲ್ಪ ಒಟ್ಟು ಹೊರ ಹೋಗಿ ಪಬ್ಲಿಕ್ ಮಾಡಿ ಎಲ್ಲ ನೋಡ ಒಟ್ಟು ಹೊಲಿಗೆರೆ ಎಬ್ಸೋಣ. ನಾನು ಹರಕ್ ಚಡ್ಡಿ ಸಿದ್ಧ ಅಂತ ಎಲ್ಲಾರು ಹಿಂಗೆ ಒದ್ರಬೇಕು ನಿನಗೆ ಇವತ್ತು ಊರ. ಏನ್ ಹೇಳ್ತೀನಿ ಹರಕ್ ಚಡ್ಡಿ ಫೇಮಸ್ ಆಗ್ಬಿಟ್ಟೈತಿ. ಬೇಡ